आपलं स्वागत. पाहूयात आजच्या ताज्या घडामोडी. बदलत्या डिजिटल AI व्यवस्थेमध्ये बँकेचे व्यवहार देखील डिजिटल व्हावेत यासाठी आमचे प्रयत्न सुरू आहेत. यासाठी सर्व शाखांमध्ये सॉफ्टवेअर बसवण्यात आले आहेत. बँकेवर सभासदांनी दाखवलेल्या विश्वासामुळे ठेवी वाढत आहेत. येणाऱ्या काळात बँकेच्या विकासासाठी सभासदांनी सहकार्य करावे. लवकरच बेलगाव शहरात शाखा सुरू केली जाणार असून बँकेच्या बचत योजनांमधून सभासदांना अधिक लाभ देण्यात येईल असे सदलगा अर्बन सोहात सहकारी बँकेचे अध्यक्ष प्रकाश पाटील यांनी सांगितले. सदलगा अर्बन सोहात सहकारी बँकेची 64वी वार्षिक सर्वसाधारण सभा रविवारी सदलगा शिक्षण संस्थेच्या सभागृहात पार पडली. बँकेचे मुख्य कार्यकारी अधिकारी सुनील कुमार पारिस खोत म्हणाले, आमची बँक राष्ट्रीयकृत बँकेच्या अधिनियमाअंतर्गत चालते. सहकार क्षेत्रात वाढत्या स्पर्धेतही आमची बँक उत्तम प्रगती करत आहे. सध्या बँकेकडे 8,025 सभासद, 8,11,11,000 रुपयांचा निधी, 3,57,00,000 रुपयांचे भागभांडवल, 68,85,000 रुपयांची गुंतवणूक, 142,56,00,000 रुपये ठेवी आहेत. रोजगार, वाहतूक, उद्योग, दुग्ध व्यवसाय तसेच घरगुती वस्तू खरेदी आणि कृषी उपक्रमासाठी 72,77,00,000 रुपयांचे कर्ज वितरित करून बँकेने 53,86,000 रुपयांचा नफा मिळवला असल्याचे सांगितले. वार्षिक सर्वसाधारण सभेस सभासद मोठ्या संख्येने उपस्थित होते. अनेक सभासदांनी विचारलेल्या प्रश्नांची उत्तरे चेअरमन प्रकाश पाटील यांनी सकारात्मकपणे दिली. याप्रसंगी अध्यक्ष प्रकाश पाटील, उपाध्यक्ष उदयकुमार पाटील, संचालक रजनीकांत चौगले, बाबासाहेब खोत, अशोक पाटील, सतीश पाटील, सचिन पाटील, प्रशांत पाटील, रशीद मुजावर, जयकुमार खोत, दर्शन हलपणावर, विजयकुमार लडगे, अभिनंदन पाटील, माणिक खोत, गीता तवनके, अजित डोनवाडे, श्रीपाल मुनोळी, श्रीमंदर होनवाडे, नगर परिषद अध्यक्ष बसवराज गुंडकल्ले, CEO SM पारिस खोत यांच्यासह सर्व शाखांचे पदाधिकारी, संचालक आणि सभासद उपस्थित होते. SB न्यूजसाठी बोरगावहून मुख्य संपादक शिवाजी पुरे. ಸ್ವಲ್ಪ ಹೊಸ ಹೆಜ್ಜೆ ಇಟ್ಟಿದ್ದೇವೆ. ಏನಂದ್ರೆ ಈಗಿನ AI ಅಂದ್ರೆ ಈಗ ಒಂದು ಹೊಸ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿತ್ತು. ಆ ಪ್ರಕಾರ ಡಿಜಿಟಲ್ ಏನು ಬರಬೇಕು ಇಂಡಿಯಾದಾಗ ಬ್ಯಾಂಕಿಂಗ್ ಅಷ್ಟು ಫಾಸ್ಟ್ ಹೋಗ್ಬೇಕಾದ್ರೆ ಎಲ್ಲ ವಿಷಯಗಳು ನಾವು ಅನುಕರಿಸ್ಬೇಕಂತ ಹೇಳಿ ಒಂದು ಹೆಜ್ಜೆ ಹೊಸದು ಇಟ್ಟಿದ್ದೆವು. ಅದಕ್ಕೆ ದಯವಿಟ್ಟು ನಾವು 9 ಬಿಟ್ಟು 10% ಕೊಡಬೇಕಾಗಿತ್ತು. ನಾವು ಒಪ್ತನು ಆದ್ರೆ ಇವತ್ತು ಭಾಳ ಈ ಥರ ನಾವು ಸಾಫ್ಟ್ವೇರ್ದಾಗ ಭಾಳ ಪ್ರಾಡಕ್ಟ್ಸ್ ಖರೀದಿ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಭಾಳ ಮಾಡಾಕ್ತೇವೆ. ಹಂಗೆ ಸಹಕಾರ ಯಾಕೆ ನಿಮಗೆ ಸುದುಪಯೋಗ ಆಗಲಿ ಅಂತೇಳಿ ಒಂದು ಭಾವನಾಲೆ ಒಂದು ಹೊಸ ಹೆಜ್ಜೆ ಇಡಾಕ್ತೇವೆ. ದಯವಿಟ್ಟು ಇದಕ್ಕೆ ನಾವು ತಾವು ಸಹಕರಿಸಬೇಕು. 8% ಕೊಟ್ಟಿದ್ದೀವಿ ಅಂತೇಳಿ ದಯವಿಟ್ಟು ಯಾರೂ ನಾರಾಜಾಗಬಾರ್ದು. 100% ಮುಂದಿನ ಸಲ ನಾವು ಕೊಡ್ತೇವೆ ಅಂತೇಳಿ ತಾವು ನಮ್ಗೆ ವಿನಂತಿ ಮಾಡ್ಕೊಂಡು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಅದೇ ರೀತಿ ಇವತ್ತು ನೋಡ್ರಿ ಪ್ರಗತಿ ಪ್ರಕಾರ ಇವ 152 ಕೋಟಿ ಡಿಪಾಸಿಟ್ ಮುಟ್ಟಿದೆವು. ವರ್ಷ ಸಾಧಾರಣ ಒಂದು 12 ಕೋಟಿ 15 ಕೋಟಿ ಹೆಚ್ಚಾಕೋತ ಹೊಂಟೈತಿ. ಯಾಕಂದ್ರೆ ಅದು ನಮ್ದು ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಏನೈತಿ ನೋಡ್ರಿ ನಮ್ದು 8% ಐತಿ. ಉಳ್ಕಿದ್ದು ಎಲ್ಲ ಕ್ರೆಡಿಟ್ ಸೊಸೈಟಿಗಳ ಎಲ್ಲ ನೋಡ್ರೆ 8%ನಾಗ ನಾವು ವರ್ಷ ಒಂದು 10, 12, 15 ಕೋಟಿ ಪ್ರಗತಿ ಹಾಕದೇವು ಅಂದ್ರೆ ನಮ್ದು ಹೆಜ್ಜೆ ದೊಡ್ಡದ ನಮಗೆ ಅನಿಸ್ತದೆ. ಅದೇ ರೀತಿ ಲೋನ್ ಸಹಿತ 60 ಕೋಟಿ ಇದ್ದಿದ್ದ ಹೆಚ್ಚು ಇವತ್ತು ನೋಡ್ರೆ 72 ಕೋಟಿ ತನಕ ಕೊಟ್ಟಿದ್ದೆವು. ಹಂಗೆ ಇವು ನಾವು ಪ್ರಗತಿವಾಗಿ ಹೊಂಟಿದ್ದೆವು. ಅದೇ ರೀತಿ ಈ ಮೊನ್ನೆ ಶಮನಹಳ್ಳಿಯಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದು. ಮುಂದಿನ ಸಲ ಇದ್ರಾಗ ಬೆಳಗಾವಿ ಬ್ರಾಂಚ್ ಓಪನ್ ಮಾಡ್ತೇವೆ ಅಂತೇಳಿ ನಮ್ಗೆ ಹೇಳಕ್ಕೆ ನನಗೆ ಅಭಿಮಾನ ಅನಿಸ್ತದೆ. ಬಹುಶಃ ಬೆಳಗಾವಿ ಮೊನ್ನೆ ಹೋಗಿ ನೋಡಿ ಬಂದೆವು. ಅದನ್ನ ಬೆಳಗಾವಿ ಈಗ ನಾವು ಪ್ರಗತಿಯಲ್ಲಿದ್ದೆವು. ತಮ್ಮ ಸಹಕಾರ ಎಲ್ಲರದು ಇರಬೇಕು. ಏನೂ ಇದ್ರೂ ವೈಯಕ್ತಿಕ ಇನ್ನು ಜನರಲ್ ಬಾಡಿ ಮೀಟಿಂಗ್ನಾಗ ಕೇಳಬೇಕು. ಹಿಂಗೇನಿಲ್ಲ, ನಾವು ಬರ್ರಿ, ಯಾವಾಗ ಆಫೀಸ್ನಾಗ ಇರ್ತೀವಿ, ಯಾವಾಗ ಬರ್ತೀರಿ ಹೇಳ್ರಿ, ಫೋನ್ ಮಾಡ್ರಿ ನಮ್ಗೆ. ನಾವು ಬರೋದನ್ನು ನಾ ಇಲ್ಲಿ ಕೇಳೋದನು ಅಂತ ಕೇಳ್ರಿ. ನಾವೆಲ್ಲರೂ ನಿಮಗೆ ಉತ್ತರ ಕೊಡಕ್ಕೆ ನಾವು ಸಿದ್ಧರಿದ್ದೇವೆ ಅಂತೇಳಿ ತಮಗೆ ಆಶ್ವಾಸನೆ ಕೊಡ್ತೀನಿ. ಮತ್ತೇನು ಇದ್ರೂ ತಾವು ತಮ್ಮ ವೈಯಕ್ತಿಕ ಲೋನ್ದಾಗಲಿ ಏನರ ಪ್ರಾಬ್ಲಮ್ಸ್ ಆಗಿದ್ದಾಗಲಿ, ಬ್ಯಾಂಕಿನ ಬಗ್ಗೆ ಏನರ ಒಂದು ನಮ್ಮ ನೌಕರಸ್ಥರಿಂದ ಏನರ ಪ್ರಾಬ್ಲಮ್ಸ್ ಆಗಿದ್ರೆ ದಯವಿಟ್ಟು ತಾವು ಇದೇ ವೇದಿಕೆ ಮೇಲೆ ಸಹಿತ ಕೇಳ್ರಿ. ನಾವು ಅವ್ರನ್ನ ಸರಿಪಡಿಸ್ಕೋತೇವೆ. ಏನೋ ಇದ್ರ ತಿದ್ದುಪಡಿ ಇದ್ರೆ ಮಾಡ್ಕೋತೇವೆ ಅಂತೇಳಿ ತಮ್ಗೆ ಆಶ್ವಾಸನೆ ಕೊಡ್ತೀನಿ. ಏನೋ ವಿಷಯಗಳಿದ್ರೆ ತಾವು ಹೇಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮತ್ತೇನಿದ್ರೆ ಹೇಳ್ರಿ. ಯಾವುದೇ ಎಲ್ಲ ನಿರ್ದೇಶಕರು ಮಂಡಳಿ ವತಿಯಿಂದ ತಮಗೆ ನಾ ಆಶ್ವಾಸನೆ ಕೊಡ್ತೀನಿ.
राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.